ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈವರೆಗೆ ಅರೆಸ್ಟ್ ಆಗಿರುವುದು 19 ಮಂದಿ. ಈ 19 ಮಂದಿಯಲ್ಲಿ 7 ಮಂದಿಗೆ ನಟ ದರ್ಶನ್ ಅವರ ಪರಿಚಯನೇ ಇಲ್ಲ. 7 ಮಂದಿ ನಟ ದರ್ಶನ್ ಅವರನ್ನ ನೋಡಿರೋದೇ ಈ ಕೊಲೆ ಕೇಸ್ನಲ್ಲಿ. ಅದರಲ್ಲೂ ಕೆಲವರು ಠಾಣೆನಲ್ಲಿ ಫಾರ್ ದಿ ಫಸ್ಟ್ ಟೈಮ್ ದರ್ಶನ್ ಜೊತೆ ಮುಖಾಮುಖಿಯಾಗಿದ್ದಾರೆ. ದರ್ಶನ್ ಜೊತೆ ನೇರ ಪರಿಚಯ ಇಲ್ಲದೆ ಇದ್ರೂ ಕೂಡ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ 7 ಜನ ಆರೋಪಿಗಳು. ಒಟ್ಟು 19 ಮಂದಿಯನ್ನ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಬೇರೆ ಬೇರೆ ರೀತಿಯಾದಂತಹ ಪಾತ್ರಗಳನ್ನ ನಿಭಾಯಿಸಿದ್ದಾರೆ ಆರೋಪಿಗಳು ಈ ಕೊಲೆ ಕೇಸ್ನಲ್ಲಿ. ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇದೆ. ನಟ ಚಿಕ್ಕಣ್ಣ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಆಗಮಿಸಿದ್ದಾರೆ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸ್ಥಳ ಮಹಜರು ಕಾರ್ಯದಲ್ಲಿ ಭಾಗಿಯಾದಂತಹ ನಂತರದಲ್ಲಿ ಸ್ಟೋನಿ ಬ್ರೋಕ್ ರೆಸ್ಟೋ ಬಾರ್ನಲ್ಲಿ ಸ್ಥಳ ಮಹಜರು ಕಾರ್ಯದಲ್ಲಿ ಭಾಗಿಯಾದಂತಹ ನಂತರದಲ್ಲಿ ಈಗ ನಟ ಚಿಕ್ಕಣ್ಣ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಆಗಮಿಸಿದ್ದಾರೆ ಅನ್ನುವಂತಹ ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇದೆ. ಅಲ್ಲಿ ನಟ ಚಿಕ್ಕಣ್ಣ ಅವರಿಂದ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಅಥವಾ ಸ್ಟೇಟ್ಮೆಂಟ್ ಅನ್ನ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಸ್ಟೋನಿ ಬ್ರೋಕ್ ರೆಸ್ಟೋರೆಂಟ್ನಲ್ಲಿ ಸುಮಾರು 1-1.5 ಗಂಟೆಗಳ ಕಾಲ ಮಹಜರು ಕಾರ್ಯ ನಡೆಯಿತು. ಆ ಮಹಜರು ಕಾರ್ಯಕ್ಕೆ ಆಗಮಿಸುವಂತೆ ನಟ ಚಿಕ್ಕಣ್ಣ ಅವರಿಗೆ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ರು. ಆ ಕಾರಣಕ್ಕಾಗಿ ಮಹಜರು ಕಾರ್ಯ ಆರಂಭ ಆಗೋದಕ್ಕೆ 1 ಗಂಟೆ ಮೊದಲೇ ನಟ ಚಿಕ್ಕಣ್ಣ ಅವರು ಸ್ಟೋನಿ ಬ್ರೋಕ್ ರೆಸ್ಟೋ ಬಾರ್ಗೆ ಬಂದಿದ್ರು. ಆ ನಂತರ ಆರೋಪಿಗಳನ್ನ ಒಳಗಡೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ನಟ ಚಿಕ್ಕಣ್ಣ ಅವರು ಕೂಡ ಒಳಗಡೆ ಹೋದಂತಹ ದೃಶ್ಯಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಫಸ್ಟ್ ನಲ್ಲಿ ಗಮನಿಸಿದ್ರೆ. ಅದಾದಂತಹ ನಂತರದಲ್ಲಿ ಸ್ಟೋನಿ ಬ್ರೋಕ್ ರೆಸ್ಟೋ ಬಾರ್ನಲ್ಲಿ ಸಾಕಷ್ಟು ಹೊತ್ತು 1-1.5 ಗಂಟೆಗಳ ಕಾಲ ಮಹಜರು ಕಾರ್ಯವನ್ನ ಮಾಡಲಾಯಿತು. ಚಿಕ್ಕಣ್ಣ ಅವರ ಪಾತ್ರ ಏನು ಈ ಪ್ರಕರಣದಲ್ಲಿ ಅಂತ ಹೇಳಿದ್ರೆ ಕೊಲೆನಲ್ಲಿ ಪಾತ್ರ ಇಲ್ಲ. ಬಟ್ ಆರೋಪಿಗಳು ಆವತ್ತು ಶೆಡ್ಗೆ ಹೋಗೋದಕ್ಕೆ ಮುಂಚೆ ರೇಣುಕಾಸ್ವಾಮಿಯವರ ಮೇಲೆ ಹಲ್ಲೆಯನ್ನ ಮಾಡೋದಕ್ಕೆ ಮುಂಚೆ ಇದೇ ಸ್ಟೋನಿ ಬ್ರೋಕ್ ರೆಸ್ಟೋ ಬಾರ್ನಲ್ಲಿ ಪಾರ್ಟಿಯನ್ನ ಮಾಡಿದ್ರು. ಆ ಪಾರ್ಟಿಯನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಪಾರ್ಟಿನಲ್ಲಿ ಚಿಕ್ಕಣ್ಣ ಅವರು ಕೂಡ ಭಾಗಿಯಾಗಿದ್ರು. ಆ ಕಾರಣಕ್ಕಾಗಿ ಈ ಪ್ರಕರಣದಲ್ಲಿ ಅವರನ್ನ ಸಾಕ್ಷಿಯಾಗಿ ವಿಟ್ನೆಸ್ ಆಗಿ ಕನ್ಸಿಡರ್ ಮಾಡಿದ್ದಾರೆ ಪೊಲೀಸರು. ಆ ಕಾರಣಕ್ಕಾಗಿಯೇ ಅವರನ್ನ ಸ್ಟೋನಿ ಬ್ರೋಕ್ ರೆಸ್ಟೋ ಬಾರ್ನಲ್ಲಿ ನಡೆದಂತಹ ಆ ಮಹಜರು ಕಾರ್ಯಕ್ಕೆ ಆಗಮಿಸುವಂತೆ ಪೊಲೀಸರು ಸೂಚನೆಯನ್ನ ಕೊಟ್ಟಿತ್ತು. ಆವತ್ತು ಸ್ಟೋನಿ ಬ್ರೋಕ್ ರೆಸ್ಟೋ ಬಾರ್ನಲ್ಲಿ ಊಟವನ್ನ ಮಾಡುವಂತಹ ಸಂದರ್ಭ ಅಥವಾ ಆಹಾರವನ್ನ ಸೇವಿಸುವಂತಹ ಸಂದರ್ಭದಲ್ಲಿ ಏನು ಮಾತುಕತೆಯಾಗಿತ್ತೋ ಆ ಮಾತುಕತೆಯ ವೇಳೆ ರೇಣುಕಾಸ್ವಾಮಿಯ ಬಗ್ಗೆ ಉಲ್ಲೇಖ ಆಗಿತ್ತಾ, ಅಲ್ಲೇ ಕಿಡ್ನಾಪ್ ಬಗ್ಗೆ ಉಲ್ಲೇಖ ಆಗಿತ್ತಾ, ಅಲ್ಲಿ ಯಾವ ರೀತಿಯಾದಂತಹ ಚರ್ಚೆಗಳಾಗಿತ್ತು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.